ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಚಂದ್ರಕಲಾ ನೂತನಗೌಡ. ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದ್ದೀವಿ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಎಲ್ರಿಗೂ ಸ್ಫೂರ್ತಿಯನ್ನು ತಂದುಕೊಡುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು, ದೀಕ್ಷಾ ಹಾಗೆ ವೇದಾಂತು ಸಂಸ್ಥೆಯ ಅಡಿಯಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಟಾಪ್ ರ್ಯಾಂಕರ್ಗಳಾಗಿದ್ದಾರೆ. ತಂದೆ ತಾಯಿಗೆ ಕೀರ್ತಿಯನ್ನು ತಂದುಕೊಟ್ಟಿರುವಂತಹ ಹೆಮ್ಮೆಯೂ ಕೂಡ ವಿದ್ಯಾರ್ಥಿಗಳಿಗೆ ಲಭಿಸಿರುವಂಥದ್ದು. ಈ ಹೆಮ್ಮೆಯನ್ನು ಫೌಂಡರ್ ಆಗಿರುವಂತಹ ಶ್ರೀಧರ್ ಹಾಗೆ ಲಲಿತಾ ಶ್ರೀಧರ್ ಅವರ ಮುಡಿಗೆ ಏರಿರುವಂಥದ್ದು. ಇವತ್ತು ನಾವು ಆ ಕಾರ್ಯಕ್ರಮದಲ್ಲಿದ್ದೀವಿ. ಆ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಡೋಕ್ಕೆ ಹೋಗ್ತಿದ್ದೀವಿ. ಇನ್ಯಾಕೆ ತಡ, ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಹಾಗೆ ಈ ಸಂಸ್ಥೆಯ ಫೌಂಡರ್ಗಳಾಗಿರುವಂತಹ ಶ್ರೀಧರ್ ಹಾಗೆ ಲಲಿತಾ ಶ್ರೀಧರ್ ಅವರು, ವಿದ್ಯಾರ್ಥಿಗಳು ಹಾಗೆ ಪೋಷಕರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ ನಿಮಗೆ, ವೇದಾಂತು ಹಾಗೆ ದೀಕ್ಷಾ ಸಂಸ್ಥೆಯ ಫೌಂಡರ್ಗಳಾಗಿರುವಂತಹ ಶ್ರೀಧರ್ ಹಾಗೆ ಲಲಿತಾ ಶ್ರೀಧರ್ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಪ್ರೋಗ್ರಾಮ್ ಇವತ್ತು ನಾವು ನಡೆಸ್ತಾ ಇರೋದು ಈ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಕಲ್ಮಿನೇಷನ್ ಆಫ್ 2 years ಆಫ್ ಹಾರ್ಡ್ ವರ್ಕ್. ಅವರು ಸಕ್ಸಸ್ ಅಚೀವ್ ಮಾಡಿದ್ದಾರೆ. ಅವರು ಓದಿ ಸಕ್ಸಸ್ಫುಲ್ಲಾಗಿ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಆದರೆ ಆ್ಯಂಡ್ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ಸಲ್ಲಿ ಟಾಪಲ್ಲಿ ಬಂದಿದ್ದಾರೆ ಈ ಹುಡುಗರೆಲ್ಲ. ಸೊ ಅವ್ರದ್ದು ಅಚೀವ್ಮೆಂಟ್, ಅವ್ರದ್ದು ಸಕ್ಸಸ್ ಸ್ಟೋರೀಸ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನಾವು ಈ ವಿಜಯೋತ್ಸವನ ಆರ್ಗನೈಸ್ ಮಾಡಿದ್ದೀವಿ. ಮಕ್ಕಳ ಜೊತೆ ಅವ್ರ ಪೇರೆಂಟ್ಸ್ ಬೆಂಬಲ ಇಲ್ಲ ಅಂದರೆ ಭಾರಿ ಕಷ್ಟ. ಸೊ ಅವ್ರ ಹಿಂದೆ ನಿಂತು ಅವ್ರನ್ನ ಸಪೋರ್ಟ್ ಮಾಡಿಸಿದ್ದಾರೆ. ಅಲ್ಲಿ ಟೀಚರ್ಸ್ಗಳು ಅವ್ರ ಜೊತೆನೇ 2 years ಇದ್ದು ಅವ್ರನ್ನೂ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ಇವತ್ತು ಒಟ್ಟುಗೂಡಿ ಆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ. ಮೇಡಮ್, ಆ್ಯಕ್ಚುಲಿ ನಮಗೆ ತುಂಬ ಖುಷಿ ಆಗುತ್ತೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಆ್ಯಂಡ್ ನಿಮ್ಮಿಬ್ಬರನ್ನ ಗಮನಿಸ್ತಾ ಇದ್ರೆ. ಅಂದರೆ ಎಷ್ಟು ಡೌನ್ ಟು ಅರ್ತ್ ಇದ್ದೀರಾ ಆ್ಯಂಡ್ ಆಲ್ಸೋ ನಿಮ್ಮಿಬ್ಬರಲ್ಲಿ ಹಮ್ಮು ಬಿಮ್ಮು ಅನ್ನೋದೇ ಇಲ್ಲ. ಎಷ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ರಿ, ಅಷ್ಟೇ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸ್ಫೂರ್ತಿಯನ್ನು ತುಂಬ್ತಾ ಇದ್ರಿ ಸರ್. ಎಸ್ಪೆಷಲಿ ನೀವು ಶ್ರೀಧರ್ ಸರ್ ಹೇಳ್ಬೇಕಂದ್ರೆ ಈ ವಿಜಯೋತ್ಸವ ಆಗಿರ್ಬೋದು, ದೀಕ್ಷಾ ಆಗಿರ್ಬೋದು, ವೇದಾಂತು ಆಗಿರ್ಬೋದು, ಇದನ್ನು ನಡೆಸಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? At the end of the day, all of us are here only to help the children, to see what best we can do for the children. I had a small dream. I was lucky. I studied in the IIT Kharagpur, then went abroad, did my PhD there, worked for many years in the US. And it always struck me, why is it that America is so nice, so great, so beautiful, and India is not there? And I felt we should do something in India, and so came back. We returned back in India, 98, Lalita and I started. And we said, what can we do to help our country? And we said the best thing we can do is to be teachers. We teachers share our stories, share our dreams, and it's not just 2 people making dreams happen. We have 1,000 Dikshites and we have 1 lakh students. It's an army of people who will be the agents of change for our country. So it's all that simple aspiration, simple dream that we have. It started the journey 25 years ago. ನಮೀಗ ಎಷ್ಟು ವರ್ಷಗಳಿಂದ ಈ ಸಂಸ್ಥೆನ ನಡೆಸ್ಕೊಂಡು ಬಂದಿದ್ದೀರಿ? ಎಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದ್ದಾರೆ? ಸೊ ನಾವು 28 ವರ್ಷದಿಂದ ಈ ಸಂಸ್ಥೆನ ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಅಲುಮ್ನೈ ಅಂತ ನೋಡಿದ್ರೆ 1 ಲಕ್ಷ ಹುಡುಗರು ಹೊರಗಡೆ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಓದಿ ಸಕ್ಸಸ್ಫುಲ್ಲಾಗಿ ಎಲ್ಲ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಸ್ಟಾರ್ಟಪ್ಸಲ್ಲಿದ್ದಾರೆ, ಕೆಲವರು ಡಾಕ್ಟರ್ಸು, ಎಲ್ಲ ಫೀಲ್ಡಲ್ಲಿ ನೋಡಿದ್ರು ಮಕ್ಕಳು ಎಲ್ಲ ಕಡೆನೂ ಇದ್ದಾರೆ. ಎಲ್ಲಿ ಹೋದರೂ ಮಕ್ಕಳು ಸಿಗ್ತಾರೆ. ಈಗ ತುಂಬ ಸಂತೋಷ ಆಗುತ್ತೆ. ಅವರೆಲ್ಲ ಸಕ್ಸಸ್ಫುಲ್ಲಾಗಿ ಬಂದಿರೋದು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಸರ್, ಇನ್ನು ಕೊನೆಯದಾಗಿ ಈ ವೇದಾಂತು ಹಾಗೆ ದೀಕ್ಷಾ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ಇನ್ನು ಯಾವ್ಯಾವ ಸಂಸ್ಥೆಗಳನ್ನು ನೀವು ಓಪನ್ ಮಾಡ್ಬೋದು ಅಂತ? Definitely God's grace, people's help. We hope to open up more institutions to help more children. But there's one thing I want to specifically touch upon. It's very tempting to talk of top ranks every time. But as an institution, we believe it's not only the toppers. We are here to nurture the success of every child together. Parents, institutions, children all work together to nurture the success of every child. And if you look at our results that we see, people write the CET examination for admission to colleges in Karnataka, and if I look at the top 5 colleges, RV, PESET, BMS, Ramaya, BIT, those colleges, 2 out of every 3 children in Diksha who are studying Diksha Vedantu have joined the top 5 colleges. If I look at medicine, the national average is 2% or 3% of the children. 25 lakh, right? 1 lakh seats are there. Whereas here at Diksha, 35-40% of our children are becoming doctors every year. And these are children who study only for 2 years. All India Noruvaga, you see that children study for 12th finish ಮಾಡ್ತಾರೆ, 13th year, 14th year ರಿಪೀಟ್ ಮಾಡ್ತಾರೆ. ನಮ್ಮ ಮಕ್ಕಳು ಫಸ್ಟ್ ಟೈಮ್ನಲ್ಲಿ ಅಟೆಂಪ್ಟ್ ಮಾಡಿ PUC ಜೊತೆನೇ ನೀಟ್ ಮಾಡಿಕೊಂಡು ದೇ ಆರ್ ಆಲ್ ಕ್ರ್ಯಾಕಿಂಗ್. 40% of them are joining, becoming doctors. ಆ ಥರನೇ if you look at engineering, you look at children who are joining NIT, VIT, MIT, all the national colleges. 1 in every 2 child who join us for the JEE program is there in a national level college. So very proud of the fact it's not only the toppers,
but we take care of every child, try to bring out the best in every child and do what best we can for all our children. ವೆರಿ ಹ್ಯಾಪಿ ಟು ಹಿಯರ್. ಆ್ಯಕ್ಚುಲಿ ಇದನ್ನು ಕೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಇನ್ನು ನೀವು ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಗಳಿಗೆ, ವೇದಾಂತ ಆಗಿರ್ಬೋದು, ದೀಕ್ಷಾ ಸಂಸ್ಥೆಗಾಗಿರ್ಬೋದು, ಈ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಬೇಕು ಅಂದರೆ ಏನು ಹೇಳ್ತೀರಿ ಅಂತ? ಮಕ್ಕಳಿಗೆ ಆಸಕ್ತಿ ಇದ್ದು, ಇಂಟ್ರೆಸ್ಟ್ ಇದ್ದು, ಅದು ಸಪೋರ್ಟ್ ಬೇಕಂದರೆ ಬನ್ನಿ, ನಾವಿದ್ದೀವಿ. ನಾವು ಜಸ್ಟ್ ಇನ್ಸ್ಟಿಟ್ಯೂಷನ್, ಅದು ಕಾಲೇಜ್ ಥರ ನಡೆಸ್ತಾ ಇಲ್ಲ, ನಿಮ್ಮ ಮನೆ ಅದು, ನಾವು ನೋಡ್ಕೋತೀವಿ. ಸೊ ಇವಾಗ ನೀವು ನೋಡಿದ್ರೆ ಪ್ರತಿಯೊಂದು ಮಗುಗೂ ಒಂದು ಟೀಚರ್, ಆ್ಯಕ್ಚುಲಿ ದೀಕ್ಷಾ ಪೇರೆಂಟ್ ಅಂತ ಕರಿತೀವಿ, ಅವರು ಸಪೋರ್ಟ್ ಮಾಡಿ ಅವ್ರನ್ನ ನೋಡ್ಕೋತಾರೆ ಎವ್ರಿ ಸ್ಟೆಪ್ ಆಫ್ ದ ವೇ. ಸೊ ನಾವು ಇದ್ದೀವಿ. ಆ್ಯಂಡ್ ಈಗ ನಾವು ಇವಾಗ ನೋಡಿದ್ರೆ ಕಾಂಪಿಟೇಷನ್ ತುಂಬ ಹೆಚ್ಚಾಗಿದೆ ಎಲ್ಲ ಕಡೆನೂ. ಆ್ಯಂಡ್ ಏನು ಡೆವಲಪ್ ಆಗಬೇಕು ಸ್ಟೂಡೆಂಟ್ಸಲ್ಲಿ ಅಂದರೆ ದಿ ಎಬಿಲಿಟಿ ಟು ಥಿಂಕ್ ಫಾರ್ ದೆಮ್ಸೆಲ್ಸ್, ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್, ಗೆಟ್ ದ ಕಾನ್ಫಿಡೆನ್ಸ್ ಆ್ಯಂಡ್ ವರ್ಕ್ ವೆರಿ ಹಾರ್ಡ್. ಆ ಎಬಿಲಿಟಿ ಬರಬೇಕು ಅಂದರೆ ನಾವು ಇವಾಗ 8ನೇ ಕ್ಲಾಸಿಂದನೇ ಶುರು ಮಾಡ್ತಾ ಇದ್ದೀವಿ. ಅದು ಇಲ್ಲದೇ ನಮಗೆ ದೀಕ್ಷಾ ಸ್ಟೆಮ್ ಸ್ಕೂಲ್ ಅಂತ ಪುಟ್ಟಾಣಿ ಮಕ್ಕಳಿಂದ ನಾವು ಶುರು ಯಾಕೆ ಮಾಡಿದ್ದೀವಿ ಅಂದರೆ ಆ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ. ಬರೀ 2 ವರ್ಷ ಮಾತ್ರ ಮಾಡಿ ಸ್ಟಾಪ್ ಮಾಡಬಾರ್ದು. ಅದಕ್ಕೆ ಅದು ಬರಬೇಕು ಅಂದರೆ ಅಲ್ಲಿಂದ ನರ್ಚರ್ ಮಾಡಿಕೊಂಡು ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ 8th 9th 10th ಮಕ್ಕಳಿಗೆ ನಾವು ಶುರು ಮಾಡಿದ್ದೀವಿ. ಸೊ ದಟ್ ಅವರಿಗೆ ಮುಂಚೆಯಿಂದನೇ ಕಾನ್ಫಿಡೆನ್ಸ್ ಬರಲಿ. ಸೊ ದಟ್ 11th and 12th ಅವಾಗ ಈಸಿ ಆಗೋಗುತ್ತೆ. ಇಲ್ಲಾಂದರೆ ನಾವು ಬರೀ 11th and 12th ಮಾತ್ರ ಇದ್ದರೆ ಆ ಪ್ರೆಷರ್ ಬರದೇ ಇರಲಿ ಅಂತ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಬನ್ನಿ. ವಿ ಆರ್ ಹಿಯರ್ ಟು support you. We are an institution born in the state of Karnataka and we are here for the children to support and take you all forward. ಮೇಡಮ್, ತುಂಬ ಖುಷಿ ಆಗುತ್ತೆ. 28 ವರ್ಷದಿಂದ ಗಂಡ ಹೆಂಡತಿ ಇಬ್ಬರು ಕೂಡ, ಅಂದರೆ ಹೆಂಗೆ ಅಂತಂದರೆ ಒಂದು ಸಂಸ್ಥೆನ ನಡೆಸೋದು ಅಷ್ಟು ಈಸಿ ಅಲ್ಲ. ನೀವೊಂದು ಸ್ಟೆಪ್ ಇಟ್ಟರೆ ಅವರೊಂದು ಸ್ಟೆಪ್ ಇಡ್ತಾರೆ, ಇಂಥ ಕಾಲ ಇದು. ಬಟ್ 28 ವರ್ಷದಿಂದ ಒಂದೇ ಸಂಸ್ಥೆಯನ್ನು ಇಷ್ಟು ಅದ್ಭುತವಾಗಿ ನಡ್ಸ್ಕೊಂಬರೋದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಿ ಒಬ್ರಿಗೊಬ್ರು ಅಂತ? Very simple, I'll answer that. I'm the dreamer, she's the doer. It works well together. ಅದು ಮಾತ್ರ ಇಲ್ಲ, ಇವಾಗ ನಾವು ಶುರು ಮಾಡಿರ್ಬೋದು, ಬಟ್ ನಮ್ಮ ಹಿಂದೆ 1,000 ದೀಕ್ಷಾಯಿತ್ಸ್ ಇದ್ದಾರೆ ನಮಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡೋದು. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಆರಂಭ ಕಾಲದಲ್ಲಿ ನಾವು ಡ್ರೀಮ್ ಮಾಡಿದ್ದೀವಿ, ಮಾಡಬೇಕಾಗದ್ದು ನಾವಿತ್ತು. ಈಗ ನಾವು ಎಲ್ಲ ಡ್ರೀಮ್ ಮಾಡ್ತೀವಿ, ಬಟ್ ಮಾಡೋರು ಅಷ್ಟು ಜನ ದೀಕ್ಷಾಯಿತ್ಸ್ ಇದ್ದಾರೆ. ಒಂದೊಂದು ಟೀಚರ್, ಒಂದೊಂದು ಅಡ್ಮಿನಿಸ್ಟ್ರೇಟರ್, ಒಂದೊಂದು ಲೀಡರ್ ಇಲ್ಲಿರೋರು ಅದೇ ಪ್ಯಾಷನ್ ಇದೆ ಅವರಿಗೆ. ಮಕ್ಕಳೆಲ್ಲ ಸೂಪರ್ ಸ್ಟಾರ್ಸ್, ಅವರಿಗೆ ಹೆಂಗೆ ನೋಡ್ಕೊಳ್ಳೋದು ಅನ್ನೋ ಪ್ಯಾಷನ್ ಇರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ. ಇದು ಒಂದು ಫ್ಯಾಮಿಲಿ ನಾವೆಲ್ಲ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮವನ್ನು, ವಿಜಯೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಸೊ ಈ ಕಾರ್ಯಕ್ರಮದ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತೀರಾ ಅಂತ? ಸೊ ಈ ಕಾರ್ಯಕ್ರಮ ಮೇಯ್ನಾಗಿ ನಮ್ಮ ನಾಟ್ ಜಸ್ಟ್ ನಮ್ಮ ಮಕ್ಕಳು ಅಚೀವ್ ಮಾಡಿದ್ದಾರೆ, ಅವರು ಸಕ್ಸಸ್ ಸ್ಟೋರಿನ ಮುಂದೆ ತಂದು ಎಲ್ರಿಗೂ ತೋರಿಸೋದಕ್ಕೆ ಈ ವಿಜಯೋತ್ಸವ ನಡೆಸ್ತಾ ಇದ್ದೀವಿ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇನ್ನು ಮಕ್ಕಳಿದ್ದಾರೆ, ಅವರಿಗೆ ದೇ ಆರ್ ದಿ ರೋಲ್ ಮಾಡೆಲ್ಸ್ ಟು ಸೇ ದಟ್ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಇಟ್ ಈಸ್ ಪಾಸಿಬಲ್. ಆ ರೋಲ್ ಮಾಡೆಲ್ಸ್ ಇದ್ದಾರೆ ನಿಮ್ಮ ಮುಂದೆ ಅಂತ ತೋರಿಸೋದಕ್ಕೆ ಎಷ್ಟೋ ಮಕ್ಕಳು ನಿಮಗೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡೋಕ್ಕೆ ಈ ವಿಜಯೋತ್ಸವ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮನ್ನು ಭೇಟಿಯಾಗಿ ನಮಗೆ ಬಹಳ ಖುಷಿ ಆಯಿತು. ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಒಂದು ದಾರಿದೀಪ ಆಗ್ತಾ ಇದ್ದೀರಾ. ನಿಮ್ಮ ಕನಸು ಹಾಗೆ ನೀವು ಅಂದ್ಕೊಂಡಿರುವಂಥ ಆಶಯ ಇದೇ ರೀತಿ ಮುಂದುವರಿಯಲಿ ಅಂತ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.